ಯಲಬುರ್ಗಾ ಹೊಸ ರೈಲ್ವೆ ನಿಲ್ದಾಣ ಅವ್ಯವಸ್ಥೆಯ ಆಗರ. ಮೂಲಭೂತ ಸೌಕರ್ಯ ಇಲ್ಲದ ರೈಲ್ವೆ ನಿಲ್ದಾಣ, ಪ್ರಯಾಣಿಕರ ಆರೋಪ. ಯಲಬುರ್ಗಾ ನಗರದಲ್ಲಿ ಕುಷ್ಟಗಿ ಟು ಹುಬ್ಬಳ್ಳಿ ಎಕ್ಸ್‌ಪ್ರೆಸ್ ರೈಲ್ವೆ ಉದ್ಘಾಟನೆ ಆಗಿ ತಿಂಗಳು ಕಳೆದರೂ ಮೂಲಭೂತ ಸೌಕರ್ಯ ಆಗಿಲ್ಲ ಎಂದ ಪ್ರಯಾಣಿಕರು. ಉದ್ಘಾಟನೆಯನ್ನು ತರಾತುರಿಯಲ್ಲಿ ಮಾಡಲಾಗಿದ್ದು, ಕಟ್ಟಡ ಕಾಮಗಾರಿ ಕೆಲಸ ಕಳಪೆ ಆಗಿದೆ. ಎಲ್ಲೆಂದರಲ್ಲಿ ಗೋಡೆಗಳು ಬಿರುಕು ಬಿಟ್ಟಿವೆ. ವಿದ್ಯುತ್ ವೈರಿಂಗ್ ಜೋಡಣೆ ಕೆಲಸ ಕಳಪೆ ಆಗಿರುವುದು ಮತ್ತು ಆಫೀಸ್ನಲ್ಲಿ ಟೈಲ್ಸ್ ಸಂಪೂರ್ಣ ಕೆಲಸ ಆಗಿಲ್ಲ. ಈ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಪ್ರಯಾಣಿಕರಿಗೆ ಕುಡಿಯಲು ನೀರಿಲ್ಲ, ಕುಳಿತುಕೊಳ್ಳಲು ಸರಿಯಾದ ಆಸನಗಳಿಲ್ಲ, ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಇದರಿಂದ ಮಹಿಳೆಯರಿಗೆ ತುಂಬಾ ತೊಂದರೆ ಆಗುತ್ತದೆ. ವಿಕಲಚೇತನರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಇವರ ಶೌಚಾಲಯ ಇದ್ರೂ ಬೀಗ ಹಾಕಲಾಗಿದೆ ಹಾಗೂ ಕುಡಿಯುವ ನೀರು, ಬೆಳಕಿನ ವ್ಯವಸ್ಥೆ ಇಲ್ಲ ಮತ್ತು ಪ್ಲಾಟ್ಫಾರ್ಮ್ನಲ್ಲಿ ಮಳೆ ಬಂದ್ರೆ ಸುತ್ತಲೂ ಸೋರುವುದು. ಕುಳಿತುಕೊಳ್ಳಲು ನಿಲ್ಲಲು ಆಗೋದಿಲ್ಲ. ಕುಳಿತುಕೊಳ್ಳಲು ಆಸನಗಳಿಲ್ಲ. ರಸ್ತೆ ದುರಸ್ತಿ ಆಗಬೇಕಾಗಿದೆ. ಮಳೆ ಬಂದ್ರೆ ತುಂಬಾ ತೊಂದರೆ ಇದೆ. ರಸ್ತೆಯಲ್ಲಿ ವಿದ್ಯುತ್ ಬೆಳಕಿಲ್ಲ, ವಿಶ್ರಾಂತಿ ರೂಮ್ಗಳಿಲ್ಲ. ಒಟ್ಟಿನಲ್ಲಿ ಸಮಸ್ಯೆಯ ಆಗರವೇ ಈ ರೈಲ್ವೆ ನಿಲ್ದಾಣದಲ್ಲಿ ಇದೆ. ಕಾಮಗಾರಿ ಪ್ರಗತಿಯಲ್ಲಿ ಇದೆ, ಮಂದಗತಿಯಲ್ಲಿ ನಡೆದಿದೆ. ಆದಷ್ಟು ಬೇಗ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಆಗ್ರಹಪಡಿಸಿದರು. ಇನ್ನೋರ್ವ ರೈಲ್ವೆ ಪ್ರಯಾಣಿಕರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ನಮ್ಮ ನಗರಕ್ಕೆ ಬಂದಿರುವ ಇಲ್ಲಿಯ ವ್ಯಾಪಾರಿಗಳಿಗೆ ಮತ್ತು ನಾಗರಿಕರಿಗೆ ಅನುಕೂಲವಾಗಿದೆ, ತುಂಬಾ ಸಂತೋಷ. ಆದರೆ ರೈಲ್ವೆ ಸ್ಟೇಷನ್ ತರಾತುರಿಯಲ್ಲಿ ಕಟ್ಟಡ ಕಾಮಗಾರಿ ಆಗಿರುವುದು ತುಂಬಾ ನಿರ್ಲಕ್ಷ್ಯ ಆಗಿದೆ. ಕುಷ್ಟಗಿಯಿಂದ ಹುಬ್ಬಳ್ಳಿವರೆಗೆ ಎಲ್ಲ ರೈಲು ನಿಲ್ದಾಣ ಕಟ್ಟಡಗಳನ್ನು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿಯೂ ಉತ್ತಮ ಕಟ್ಟಡ ಕಾಮಗಾರಿ ಆಗಿವೆ. ಆದರೆ ಇದು ತಾಲೂಕು ಪ್ಲೇ ಹಾಗೂ ತಾಲೂಕು ಕೇಂದ್ರ ಕ್ಷೇತ್ರ ಶಾಸಕರು ಮತ್ತು ಸಿಎಂ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿಯವರಂತಹ ಪ್ರಭಾವಿ ನಾಯಕರು ಇರುವ ತಾಲೂಕು ರೈಲ್ವೆ ಸ್ಟೇಷನ್ ತುಂಬಾ ನಿರ್ಲಕ್ಷ್ಯ ಆಗಿರುವುದು ವಿಪರ್ಯಾಸ. ಈಗಾಗಲೇ ಗೋಡೆಗಳಲ್ಲಿ ಅಲ್ಲಲ್ಲಿ ಬಿರುಕುಗಳು ಕಾಣಿಸುತ್ತವೆ. ಪೇಂಟ್ ಕೂಡ ಮಾಸಿದೆ. ಬೋರ್ಡ್ ಅಕ್ಷರ ಅಳಿಸಿದೆ. ಆಫೀಸ್ನಲ್ಲಿ ಟೈಲ್ಸ್ ಕೆಲಸ ಅರ್ಧಕ್ಕೆ ಕೆಲಸ ನಿಲ್ಲಿಸಿದ್ದಾರೆ ಮತ್ತು ಕರೆಂಟ್ ವೈರಿಂಗ್ ಸರಿಯಾಗಿ ಜೋಡಣೆ ಆಗಿಲ್ಲ. ಒಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದವೋ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೂ ಗೊತ್ತಿಲ್ಲ. ಗುತ್ತಿಗೆದಾರ ಮತ್ತು ಇಂಜಿನಿಯರ್ಗಳ ಮೇಲೆ ನಿರ್ದಾಕ್ಷಿಣ್ಯ ಕಳಪೆ ಕಾಮಗಾರಿ ಬಗ್ಗೆ ಆಗಲಿ ಮತ್ತು ಮೂಲಭೂತ ಸೌಲಭ್ಯ ಮಾಡದಿರುವ ಅಧಿಕಾರಿಗಳ ಮೇಲೂ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆರೋಪಿಸಿದರು. ನಮ್ಮ ಪ್ರಜಾಪವರ್ ಟಿವಿ ವಾಹಿನಿಯ ಮೂಲಕ ರೈಲ್ವೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ ಸಾರ್ವಜನಿಕರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ನಿಮ್ಮ ಹೆಸರೇನ್ರಿ? ಲೋಕಲ್ ಇಲ್ಲಿ ಅವರ ಬಾನಾಪುರಕ್ಕೆ ಬಂದ್ಬಿಟ್ಟು ಬಾನಾಪುರದಿಂದ ಈ ಕಡೆ ಬಸ್ಸಿಗೆ ಬರ್ಬೇಕಾಗಿತ್ತು, ಅನಾನುಕೂಲ ಆಗ್ತಿತ್ತು. ಇವಾಗ ಅನುಕೂಲ ಆಗಿದೆ, ಇಲ್ಲ ಅಂತಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಂದ್ರೆ ತಮ್ಮಲ್ಲಿ ನಮ್ಮ ಅಧಿಕಾರಿಗಳ ಹತ್ರ ಕೇಳ್ಕೊತಾ ಇದ್ದೀವಿ. ಮೂಲಭೂತ ಸೌಕರ್ಯಗಳಿಲ್ಲ, ಆಸನಗಳ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಮಳೆ ಬಂದ್ರೆ ಸೋರುತ್ತೆ, ಅದೊಂದು ಸ್ವಲ್ಪ ಡೆವಲಪ್ ಮಾಡ್ಬೇಕು. ಎಲ್ಲಿ ಸೋರುತ್ತೆ ಅಂತೀರಿ ನೀವು? ಈ ಪ್ಲಾಟ್ಫಾರ್ಮ್ ಇಷ್ಟು ಸೋರುತ್ತೆ. ಆಮೇಲೆ ಪ್ಲಾಟ್ಫಾರ್ಮ್ ಅಷ್ಟೇ ರೀ, ಕುಳಿತುಕೊಳ್ಳಕ್ಕೆ ಆಸನಗಳ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ CCTV ಇಲ್ಲ, ಶೌಚಾಲಯ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ. ಈ ತರ ಪ್ರಾಬ್ಲಮ್ಗಳಿದಾವೆ. ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು. ಅಂದಾಗ ಡೆವಲಪಿಂಗ್ ಆಗುತ್ತೆ. ತಮ್ಮ ಹೆಸರು ಏನು ಸರ್? ಸರ್ ಮಂಜುನಾಥ್ ಬೆಳಗ್ಲಿ ಅಂತ. ನಾನು ಮೂಲತಃ ಹುಬ್ಬಳ್ಳಿ. ಹೌದು ಸರ್. ನಮ್ಗೆ ಇಷ್ಟು ದಿನ ನಾವು ಹುಬ್ಬಳ್ಳಿಯಿಂದ ಬಾನಾಪುರ ಅಲ್ಲಿಂದ ಬರ್ತಿದ್ವಿ. 8 ಗಂಟೆಗೆ ರೀಚ್ ಆಗ್ತಿತ್ತು. ಬಟ್ ಅಲ್ಲಿಂದ ಕೊಪ್ಪಳದಿಂದ ಬರ್ಬೇಕಂದ್ರೆ 9 ಗಂಟೆಗೆ ಬಸ್ ಇತ್ತು. ನಾವು ಮನೆಗೆ ಲಾಸ್ಟ್ ಬಸ್, ಆ ಬಸ್ಸಿಗೆ ಬಂದಿವಿ. ನಾವು ನಮ್ಮ ಮನೆಗೆ ಮುಟ್ಟಬೇಕಂದ್ರೆ 9:30 ಆಗ್ತಿತ್ತು. ನೋಡಿ ಈಗ ಇಷ್ಟು ಚೆನ್ನಾಗಿ ಬಂದ್ರು, ಒಂದು 30-40 ಜನ ಬಂತು. ಈಗ ಯಾವ ಟೈಪ್ ಹೋಗ್ಬೇಕು? ಈ ನಮ್ಮನಿ ಕತ್ತಲ್ದಾಗ ಇದೊಂದು ಸ್ವಲ್ಪ ದಯವಿಟ್ಟು ನಾನು ಮಾಧ್ಯಮ ಮುಖಾಂತರ ಮೇಲಿನ ಅಧಿಕಾರಿಗಳಿಗೆ ಹೇಳೋದು ಏನಂದ್ರೆ, ಆದಷ್ಟು ಬೇಗ ಇದು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ NKS ಟಿವಿ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸರ್, ಥ್ಯಾಂಕ್ ಯು ಸರ್. ರೈಲ್ದು ಬಂದಿದ್ದು ಅನುಕೂಲ ಆಗಿದೆ, ಆದರೆ ಇಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ, ರೋಡ್ ಸರಿಯಾಗಿಲ್ಲ. ಇದು ಸ್ಟೇಷನ್ ಒಳಗಡೆ ಇಲ್ಲಿ ನೀರು ಇಲ್ಲಿ ನೋಡಿ, ನೀರು ಬಂದ್ರೆ ವಯಸ್ಸಾದವ್ರು ಬರ್ತಾರೆ, ಹುಡುಗರು ಬರ್ತಿರ್ತಾರೆ. ಇಲ್ಲೆಲ್ಲ ಜಾರಿ ಬಿದ್ರೆ ಏನಾಗುತ್ತೆ? ಇದು ಈ ಗೋಡೆ, ಈ ಮೇಲಿನ ಗೋಡೆ ಹಸಿ ಇದೆ, ಹಸಿ ಆಗ್ತದೆ, ತೊಂದರೆ ಆಗ್ತದ. ಅಲ್ಲೇ ನೀರು ಸ್ಟ್ರೀಟ್ ಲೈಟ್ ಹಾಕಿದಾರೆ, ಕಂಬ ಬಿದ್ದಿದ್ದಾವೆ. ಬಟ್ ಅಲ್ಲಿ ಇನ್ನೂ ಲೈಟಿಂದ ಆಗ್ಲಿಲ್ಲ. ಆಮೇಲೆ ಸ್ವಲ್ಪ ಅನುಕೂಲ ಮಾಡಬೇಕು.
ಆಗಿದೆ ಈ ಭಾಗಕ್ಕೆ ರೈಲು ಒಂದು ರೀತಿಯಿಂದ ಬಂದಿದ್ದರಿಂದ ಒಳ್ಳೆ ರೀತಿ ನಮ್ಗೆ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಅದ್ರ ತಕ್ಕಂತ ಆಗ್ಬೇಕಿಲ್ಲ. ಸೌಕರ್ಯಗಳೇ ಇಲ್ಲ ಅಂತೀರಿ ಇಲ್ಲಿ? ಮೂಲಭೂತ ಸೌಕರ್ಯಗಳು ಯಾವುದು ಇಲ್ಲ. ಶೌಚಾಲಯ ಇಲ್ಲ, ಶೌಚಾಲಯ ಇಲ್ಲ. ಆಮೇಲೆ ಕುಡಿ ಒಂದು ಸೀಟ್ ಇದೆ, ಹಾ. ವಯಸ್ಸಾದವ್ರು ಬಂದ್ರೆ ಕುಂದ್ರಲಿಕ್ಕೆ ಅದೊಂದು ಅನುಕೂಲ ಆಗಬೇಕು. ಶೌಚಾಲಯ ಇಲ್ಲ, ಶೌಚಾಲಯ ಇಲ್ಲ. ಆಗ್ಲಿ ಸ್ವಲ್ಪ ಕ್ರಮೇಣ ಲೈಟ್ ಇಲ್ಲ, ಸಿಸಿ ಕ್ಯಾಮ್ರಾ ಇಲ್ಲ, ಕ್ಯಾಮ್ರಾ ಎಲ್ಲೂ ಇಲ್ಲ. ಅಪ್ ಟು ಅಲ್ಲಿಂದ ಇಲ್ಲೇನೋ ರಾತ್ರಿಗೆ ಹೆಣ್ಮಕ್ಳು ಒಂದೊಳ್ಳೆ ಇಲ್ಲಿಂದ ಅಲ್ಲಿ ಹೋಗ್ತಿರ್ತಾರ ಬರ್ತಿರ್ತಾರ. ಬರೋ ಟೈಮ್ದಾಗ ಏನಾಗ್ತದ, ಸ್ವಲ್ಪ ಲೈಟಿನ ಸೌಕರ್ಯ ಬೇಕು. ಇಲ್ಲಿ ನೋಡ್ರಿ ಅಷ್ಟು ಎಲ್ಲ ಈಗ ಪಾಪ ವಯಸ್ಸಾದವ್ರು ಇವ್ರು ಏನ್ ಮಾಡ್ಬೇಕು? ಏನೋ ಇವು ಆಟೋಗಳು ಬರ್ತಿದ್ದಾವ, 10 ರೂಪಾಯಿ 20 ರೂಪಾಯಿ 2 ತಗೊಳ್ತಾ ಇದಾರೆ. ಅದು ಮತ್ತೆ ಬೇರೆ ಇಲ್ಲಿ ಅನುಕೂಲ ಆಗಿದೆ. ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ 1/2 ಅವರ್ ಬೇಕು, ಅರ್ಧ ತಾಸು ಬೇಕು.